ಲಿಂಗಸುಗೂರು ಅಡಿಗೆರೆ ತಾಲೂಕಿನ ಪಂಚಾಯತ್ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ 11 ಗಂಟೆಯಿಂದ ಡಾ. ಬಿ. ಆರ್. ಅಂಬೇಡ್ಕರ್ ಅವರ 135ನೇ ವಾರ್ಷಿಕ ಜಯಂತಿ ಆಚರಣೆಗಾಗಿ ತಾಲೂಕಾಡಳಿತ ವತಿಯಿಂದ ಪೂರ್ವಭಾವಿ ಸಭೆಗೆ ಸಹಾಯಕ ಆಯುಕ್ತರ ಕೆರೆಯ ಮೇರೆಗೆ ಸಾರ್ವಜನಿಕವಾಗಿ ಸಂಘ ಸಂಸ್ಥೆಗಳ ಮುಖಂಡರು ಪದಾಧಿಕಾರಿಗಳು ಆಗಮಿಸಿ ಎದ್ದರು. ಸಹಾಯಕ ಆಯುಕ್ತರ ಅಧ್ಯಕ್ಷತೆಯಲ್ಲಿ ಸಭೆ ನಡೆಯಿತು. ಸಭೆಯಲ್ಲಿ ದಲಿತ ಮುಖಂಡರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಮುಖಂಡರು ಭಾಗವಹಿಸಿ ಡಾ. ಬಿ. ಆರ್. ಅಂಬೇಡ್ಕರವರ 135ನೇ ಜಯಂತಿ ಆಚರಣೆ ಅದ್ದೂರಿಯಾಗಿ ಆಚರಿಸಲು ಹಾಗೂ ತಾಲೂಕು ಮಟ್ಟದ ಎಲ್ಲಾ ಇಲಾಖೆಗಳ ಅಧಿಕಾರಿಗಳು ತಪ್ಪದೇ ಭಾಗವಹಿಸಿ ಯಶಸ್ವಿಯಾಗಿ ನೆರವೇರಿಸುವಂತೆ ನಿರ್ಧಾರ ಕೈಗೊಳ್ಳಲಾಗಿದೆ ಮತ್ತು ದಿನಾಂಕ 14 ರಂದು ಆಚರಿಸುವ ದಿನಾಚರಣೆಯು ಸಾರ್ವಜನಿಕರಿಗೆ ಡಾ. ಬಿ. ಆರ್. ಅಂಬೇಡ್ಕರ್ ಅವರ ಒಳ್ಳೆಯ ಚಿಂತನೆಗಳ ಮಾಹಿತಿಯೊಂದಿಗೆ ತಿಳುವಳಿಕೆ ನೀಡುವ ವ್ಯವಸ್ಥೆ ಮಾಡುವುದರ ಮೂಲಕ ಜಯಂತಿ ಆಚರಣೆ ಮಾಡುವಂತೆ ದಲಿತ ಸಂಘಟನೆಗಳು, ಪದಾಧಿಕಾರಿಗಳು, ಮುಖಂಡರು ಹಾಗೂ ಕಾರ್ಯಕರ್ತರು ಗಳಿಗೆ ಸಮಜಾಯಿಸಿ ಉತ್ತರಿಸುವ ಮೂಲಕ ಸಹಾಯಕ ಆಯುಕ್ತರಾದ ಬಸವಣ್ಣಪ್ಪ ಕಲಾಶೆಟ್ಟಿರವರು ಡಾ. ಬಿ. ಆರ್. ಅಂಬೇಡ್ಕರ್ ರವರ ದಿನಾಚರಣೆಯನ್ನು ಅದ್ದೂರಿಯಾಗಿ ಮಹತ್ವಪೂರ್ವಕವಾಗಿ ಆಚರಿಸಲು ನಿರ್ಧರಿಸಲಾಯಿತು ಮತ್ತು ಬೇಸಿಗೆ ಕಾಲದಲ್ಲಿ ಬಿಸಿಲಿನಿಂದ ಜನತೆಗೆ ತೊಂದರೆಯೇ ಅನುಭವಿಸಿ ಬಾರದು. ಬೆಳಗ್ಗೆ 8 ಗಂಟೆಯಿಂದ 11 ಗಂಟೆಯೊಳಗೆ ಮೆರವಣಿಗೆ ಕಾರ್ಯಕ್ರಮವನ್ನು ಮುಗಿಸುವುದರೊಂದಿಗೆ ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನೆರವೇರಿಸುವಂತೆ ಭರವಸೆ ನೀಡಿದರು. ನಂತರ ರವಿಕುಮಾರ್ ರವರು ವಂದನಾರ್ಪಣೆ ಸಲ್ಲಿಸುವ ಮೂಲಕ ಸಭೆಯನ್ನು ಮುಕ್ತಾಯಗೊಳಿಸಿದರು. ಈ ಸಂದರ್ಭದಲ್ಲಿ ಬಸವಣ್ಣಪ್ಪ ಕಲಾಶೆಟ್ಟಿ, ಸಹಾಯಕ ಆಯುಕ್ತ ರಾಜು, ಸರೋಜಮ್ಮ, ತಹಸೀಲ್ದಾರ್ ಉಮೇಶ್, ಪಂ. ಇಒ ಹಾಗೂ ರವಿಕುಮಾರ್ ಹಾಗೂ ಪೊಲೀಸ್ ಠಾಣೆಯ ಸಿ. ಪಿ. ಐ. ಡಿ. ವೈ. ಎಸ್. ಪಿ ಯವರು, ಪತ್ರಕರ್ತರು, ಮಾಧ್ಯಮ ಮಿತ್ರರು, ಸಂಘ ಸಂಸ್ಥೆಗಳ ಪದಾಧಿಕಾರಿಗಳು, ಮುಖಂಡರು ಹಾಗೂ ದಲಿತ ಸಂಘಟನೆಗಳ ಮುಖಂಡರು, ಜೈ ಭೀಮ್ ಸಂಘಟನೆ ಕಾರ್ಯಕರ್ತರು ಸಭೆಯಲ್ಲಿ ಅದರಿಂದ ಮತ್ತೆ ಏನಾದರೂ ಇದು ಆಗಬಾರ್ದು. ಅದ್ರ ಬಗ್ಗೆ ವಿಚಾರ ಮಾಡಿ ನಾವು ಹೇಳ್ತೀವಿ. ಆ ದಿನ ಮಾಡೋಕ್ಕಾಗದೇ ಇದ್ರು ಕೂಡ ಮುಂದಿನ ದಿನಗಳಲ್ಲಿ ಯಾವ ರೀತಿ ಮಾಡೋಕ್ಕಾಗುತ್ತೆ ಅಂತ ನಾನು ಆ ದಿನ ಯಾಕೆ ಮಾಡಬೇಕು ಅನ್ನೋ ಉದ್ದೇಶವನ್ನು ತಮ್ಮ ನಾವು ಹೇಳಿದ್ವಿ. ಅದು ನಾವು ನೋಡಿ ಅದೊಂದು ಮೆಸೇಜ್ ಏನಿದೆ, ನಾವು ಒಂದು ಪ್ರೊಸೆಷನ್ ಮೂಲಕ ಮತ್ತು ಅಲ್ಲಿ ವಿಜೃಂಭಣೆಯ ಆಚರಣೆ ಮಾಡ್ತಾ ಇದ್ವಿ, ಇಡೀ ಊರಿಗೆ ಗೊತ್ತಿರುತ್ತೆ. ಹಾಗಾಗಿ ಸ್ಪೆಸಿಫಿಕ್ ಆಗಿ ಮತ್ತು ಅಲ್ಲಿ ಏನಾಗುತ್ತೆ ಅಂತಂದ್ರೆ ಏನೋ ಮಾಡಕ್ಕೆ ಹೋಗಿ ಯಾರೋ ಅದೊಂದು ಕಾರಣಕ್ಕಾಗಿ ಮತ್ತೆ ಕೆಳಗಡೆ ಬಿತ್ತು ಮತ್ತೆ ಇದಾಯ್ತಂದ್ರೆ ಅಪಮಾನ ಅನ್ಸ್ಕೊಳ್ಳೋದು. ಅದನ್ನ ಎನ್ಶೋರ್ ಮಾಡ್ಕೊಳ್ಳೋದು ಜವಾಬ್ದಾರಿ ಇರುತ್ತೆ. ನಾವು ಸ್ವಲ್ಪ ಚರ್ಚೆ ಮಾಡ್ಕೊಂಡು ಇದು ಮಾಡ್ತೀವಿ. ಸರ್, ತಮ್ಮಲ್ಲಿ ಗಮನಿಸಿಕೊಳ್ಳೋದೇನೆಂದ್ರೆ, ನಾನು 1996ರಲ್ಲಿ ನಿಮಗೆ ಚೇರ್ಮನ್ ಆದಾಗ ಜಯಂತಿನ ಮಾಡ್ತಾ ಇರ್ತೀನಿ ಸರ್. ಆ ಸಮಯದಲ್ಲಿ ಎಲ್ಲ ಪೊಲೀಸ್ ಇಲಾಖೆ ಎಲ್ಲ ಅಧಿಕಾರಿಗಳೆಲ್ಲ ಬರ್ತಾರೆ. ಇತ್ತೀಚಿನ ದಿನಗಳಲ್ಲಿ ಏನಪ್ಪಾ ಅಂದ್ರೆ ವಾಪಸ್ ಜಯಂತಿ ದಿವಸ ಪೊಲೀಸ್ ವ್ಯಾನ್ ಯಾಕೆ ಬರ್ತದೆ ಸರ್ ಅಂತ ನನಗೆ ಗೊತ್ತಿರ್ಬೋದು. ಬೇರೆ ಯಾವ ಜಯಂತಿಗೆ ಬರಲ್ಲ ಸರ್. ಇದು ಯಾಕಂದ್ರೆ ಅದಕ್ಕಾಗಿ ಯಾಕೆ ತರಿಸ್ತಾರೆ ಸರ್? ಬೇರೆ ಜಯಂತಿಗಳಿಗೆ ಯಾಕೆ ತರಿಸಲ್ಲ? ಅಲ್ಲ ಯಾಕೆ ಸರ್? ಜಯಂತಿ ದಿನ ಜಯಂತಿಗೆ ಮಾತ್ರ ಮಾತಾಡೋಣ. ನಾನು ವಿನೋದಕ್ಕೆ ಅದು ಕಾರಣ ಹೇಳ್ತೀನಿ. ಹೆಚ್ಚಿನ ಸಂಖ್ಯೆಯಲ್ಲಿ ಜನತೆ ಜಯಂತಿ ಭಾಗವಾದಾಗ ಕ್ರೌಡ್ ಕಂಟ್ರೋಲಿಂಗ್ ಮಾಡಕ್ ಬಂದಿರ್ತಾರೆ. ಎಲ್ಲ ಜಯಂತಿಗೆ ಬಂದಿರ್ತಾರೆ, ಕನಕದಾಸ್ ಜಯಂತಿಗೆ ಜನ ಬಂದಿರ್ತಾರೆ, ಅಂಬೇಡ್ಕರ್ ಜಯಂತಿಗೆ ಹೆಚ್ಚಿನ ಸರ್. ಅಂಬೇಡ್ಕರ್ ಹೆಚ್ಚಿನ ಸಂಖ್ಯೆ ಬರೋದು ಅಂಬೇಡ್ಕರ್ ಜಯಂತಿಗೆ ನೆನಪಿಟ್ಕೊಳ್ಳಿ. ವ್ಯಾನ್ ತರಿಸ್ತೀರಿ ಹೇಳ್ತೀನಿ ಸರ್, ವ್ಯಾನ್ ತರಿಸ್ತೀರಿ ಒಂದು ಭಯ ಉತ್ಸವ ಸಂದರ್ಭ ಆಗುತ್ತೆ ಸರ್. ನಾನು ಅವತ್ತಿನ ಮನೆಗೆ ಬಂದಿದ್ದೀನಿ ಸರ್. ಇದು ಫಸ್ಟ್ ಏನೋ ನಮಸ್ಕಾರ. ಅವೇನು ಕೇಳ್ತಾ ಇದ್ದಾರೆ ಇದು ಅವರ ವ್ಯೂ ಇದೆ. ಬಟ್ ನಮ್ಮದೇ 500 ಜನ ಹೆಚ್ಚಿಗೆ ಸೇರಿದ್ರೆ DRL ಎಲ್ಲ ಈ ಜಯಂತಿಗೆ ಕರ್ಸೋದು ಸರ್. ಒಂದೇ ಜಯಂತಿಗೆ ಯಾಕೆ ಪರ್ಟಿಕ್ಯುಲರ್ ಆಗಿ ಎಲ್ಲ ಜಯಂತಿಗೆ ಕರ್ಸೋದು ಸರ್? ತರಿಸ್ಬಾರ್ದು ಅಂದರೆ ನಾವು ಸರ್ ಕನಕ ಜಯಂತಿಗೆ ಎಷ್ಟು ಜನ ಇರ್ತಾರೆ ಸರ್? ಇದು ವಾಲ್ಮೀಕಿ ಜಯಂತಿಗೆ ಇರ್ತಾರೆ ಸರ್. ಅವಾಗ ಬರಲ್ಲ ರಾಯಚೂರು ಅಲ್ಲ ಸರ್. ಇಲ್ಲಿ ನಾನು ಇಲ್ಲಿ ಇಲ್ಲಿ ನನ್ನ ಕ್ಷೇತ್ರದ ಹೇಳ್ತೀನಿ ಸರ್. ಬೇರೆ ಕ್ಷೇತ್ರದಲ್ಲಿ ನಾನಿಲ್ಲ. ನನ್ನ ಕ್ಷೇತ್ರದಲ್ಲಿ ಅವಮಾನ ಆಗ್ಬಾರ್ದು. ನನ್ಗಂತಾರೆ ಸರ್ ಹೊರಗಡೆ ಸರ್ ಏನಪ್ಪ ನೀವು ಪೊಲೀಸ್ ಕೊಡಿಸ್ಬೇಕೇನಪ್ಪ ನಿಮ್ಗೆ ಅಂದರೆ ಪೊಲೀಸರು ಅವಮಾನ ಆಗ್ಬಿಡ್ತದೆ ಸರ್. ಪೊಲೀಸರಿಗೆ ಅವಮಾನ ಎಲ್ಲ ಚಂದ್ರ ಜಯಂತಿಗೆ ಕಳಿಸಿದೆ ನಿಮ್ಗೆ. ನಾನು ಕಳಿಸ್ತಿರಲ್ಲ, ಎಲ್ಲ ಚಂದ್ರ ಜಯಂತಿ ಕಳಿಸಿದ್ರೆ ಬೇಡ ನನಗೆ. ಒಬ್ಬರಿಗೆ ಪರ್ಟಿಕ್ಯುಲರ್ ಆಗಿ ಕಳಿಸ್ತಿರಲ್ಲ, ಅದಕ್ಕೆ ಅಂತ ನಾನು ಕೇಳ್ತೀನಿ. ಸ್ಥಳೀಯ ಅಧಿಕಾರಿಗಳ ಕಳಿಸ್ತೀವಿ. ಅದು ಪೊಲೀಸ್ ಅವಮಾನ ಶೈಕ್ಷಣಿಕ ಕಳಿಸ್ತಾರೆ. ಅವಮಾನ ಕೊಟ್ಟು ಹಂಗಾರೆ ಪೊಲೀಸರು
ಅಷ್ಟೇ ಹಲವಾರು ಸಲಹೆಗಳನ್ನು ನೀಡಿದಿರಿ, ಧನ್ಯವಾದಗಳು. ಪ್ರಮುಖವಾಗಿ ಯಾವ ರೀತಿ ನಾವು ಆ ದಿನ ಆಚರಣೆ ಮಾಡ್ತೀವಿ ಅಂತ ನಾನು ಟೈಪಾಗಿ ಮತ್ತೊಂದು ಸರಿ ಹೇಳಿ ನಾನು ಈ ಸಭೆಯನ್ನು ಮುಕ್ತಾಯಗೊಳಿಸ್ತೀನಿ. 8 ಗಂಟೆಗೆ ನಾವು ಜೂನಿಯರ್ ಕಾಲೇಜಿಂದ ಒಂದು ಮೆರವಣಿಗೆ ಶುರು ಮಾಡ್ತೀವಿ. 8 ಗಂಟೆಯಿಂದ ಸ್ಟಾರ್ಟ್ ಮಾಡಿ ಮತ್ತೆ ನಾವು ಏನು ಕ್ರಿಯಾಚಾರ ಮೂಲಕ ಬಸ್ ಸ್ಟ್ಯಾಂಡ್ ಹತ್ತಿರ ಅಂಬೇಡ್ಕರ್ ವೃತ್ತದಿಂದ ನಾವು ಅಂಬೇಡ್ಕರ್ ಭವನಕ್ಕೆ ತೆರಳಿದ್ರು. ಅಲ್ಲಿ ಎಲ್ಲ ಪ್ರಮುಖವಾಗಿ ಸೋಷಿಯಲ್ ವೆಲ್ಫೇರ್ ಡಿಪಾರ್ಟ್ಮೆಂಟಿನ ನೇತೃತ್ವದಲ್ಲಿ ಎಲ್ಲ ತರ ಮೂಲಭೂತ ಸೌಕರ್ಯಗಳನ್ನ ಕಲ್ಪಿಸ್ತೀವಿ. ಹೊರಗಡೆ ಟೆಂಟ್ ಹಾಕೋದಾಗ್ಲಿ, ಚೇರ್ಸ್ ಹಾಕೋದಾಗ್ಲಿ. ಓಕೆ, ಅದ್ರ ಜೊತೆಗೆ ಒಂದು ಬಹಳ ಒಳ್ಳೆಯ ಸಂಪನ್ಮೂಲ ವ್ಯಕ್ತಿಗಳನ್ನ ನಾವು ಫೈನಲೈಸ್ ಮಾಡಿ ಅತಿಥಿ ಉಪನ್ಯಾಸಕರ ನೀಡುವ ಒಂದು ಇದನ್ನ ಇದು ಮಾಡ್ತಾ ಇರ್ತೀವಿ. ಜೊತೆಗೆ ಪ್ರಮುಖವಾಗಿ ಪ್ರೊಸೆಷನ್ನಿಂದ ಅಂಬೇಡ್ಕರ್ ಭವನ ತನಕ ಏನು ಮೂಲಭೂತ ಪ್ರಮುಖವಾಗಿ ಹೆಚ್ಚಿನ ವಿಷಯ ಇರೋದ್ರಿಂದ ನೀರಿನ ವ್ಯವಸ್ಥೆ ಮಾಡೋ ಅವಶ್ಯಕತೆ ಇದೆ, ಅದನ್ನು ಮಾಡ್ತೀವಿ. ಜೊತೆಗೆ ಒಂದು ಅಮೂಲ್ಯ ಸಲಹೆಗಳೇನಂತಂದ್ರೆ ಪ್ರಮುಖವಾಗಿ ವಿದ್ಯಾರ್ಥಿ ವರ್ಗಗಳಲ್ಲಿ ಏನು ಉತ್ತಮ ಸಾಧನೆ ಮಾಡಿದ್ದಾರೆ ಅಂತವರನ್ನ ಗುರುತಿಸಿ ಸನ್ಮಾನ ಮಾಡೋ ಅವಶ್ಯಕತೆ ಇರುತ್ತೆ ಅಂತ ಹೇಳಿದ್ದಾರೆ. ಸೊ ಅದನ್ನು ಕೂಡ ನಾವು ಇದು ಮಾಡ್ತೀವಿ ಅಂತ ಹೇಳಿ ಒಂದೆರಡು ಮಾತು ಮುಗಿಸ್ತೀವಿ. ಸೊ ಬಹುಸಂಖ್ಯಾತ ಭಾರತೀಯರು ಅಂಧಕಾರದಲ್ಲಿ ಮುಳುಗಿರುವಾಗ ಅವರಿಗೆ ಜ್ಞಾನ ಶುದ್ಧಿಯಾಗಿ ಬೆಳಕಿನ ಜ್ಯೋತಿಯನ್ನು ನೀಡತಕ್ಕಂಥ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಆಚರಣೆ ನಿಮಿತ್ತ ಇಂದು ಪೂರ್ವಭಾವಿ ಸಭೆಯನ್ನ ಮಾನ್ಯ ಎಸಿ ಸರ್ ಅಧ್ಯಕ್ಷತೆಯಲ್ಲಿ ಕರೆದಿದ್ದೀವಿ. ಈ ಸಭೆಗೆ ತಾವೆಲ್ಲರೂ ಆಗಮಿಸಿ ಸೂಕ್ತ ಸಲಹೆ ಸೂಚನೆಗಳನ್ನು ನೀಡಿದ್ದೀರಿ. ತಮ್ಮ ಎಲ್ಲ ಸಲಹೆ ಸೂಚನೆಗಳನ್ನ ಪರಿಶೀಲನೆಯಲ್ಲಿ ತೆಗೆದುಕೊಂಡು ಈ ವರ್ಷ 135ನೇ ಜನ್ಮ ದಿನಾಚರಣೆಯನ್ನ ಅತ್ಯಂತ ಅಚ್ಚುಕಟ್ಟಾಗಿ ಯಶಸ್ವಿಯಾಗಿ ನೆರವೇರಿಸೋಣ ಅಂತ ಹೇಳುತ್ತಾ ಈ ಸಂದರ್ಭದಲ್ಲಿ ತಾವೆಲ್ಲರೂ ಆಗಮಿಸಿ ಸಲಹೆಗಳನ್ನು ಕೊಟ್ಟದಕ್ಕಾಗಿ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ. ಮತ್ತು ಈ ಸಭೆಯ ಅಧ್ಯಕ್ಷತೆ ವಹಿಸಿರ್ತಕ್ಕಂಥ ಎಸಿ ಸರ್ ಅವರಿಗೆ ಮತ್ತೊಮ್ಮೆ ಹೃತ್ಪೂರ್ವಕ ವಂದನೆಗಳನ್ನು ಸಲ್ಲಿಸುತ್ತೇನೆ. ಮತ್ತು ಅದೇ ರೀತಿಯಾಗಿ ಈ ಒಂದು ಕಾರ್ಯಕ್ರಮದಲ್ಲಿ ಹಾಜರಿರತಕ್ಕಂಥ